ಗುರು ಎನ್ನುವುದು ಬರೀ ಪದವಲ್ಲ, ನಮ್ಮ ಬದುಕಿನುದ್ದಕ್ಕೂ ಜೊತೆಯಲ್ಲಿರುವ ಶಕ್ತಿ. ಅದಕ್ಕಾಗಿಯೇ ಪ್ರಾಚೀನ ಕಾಲದಿಂದಲೂ ಗುರುಗಳನ್ನು ಈ ಶ್ಲೋಕದಿಂದ ವರ್ಣಿಸುತ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ನಾಡಿನಲ್ಲಿ ವಿಶೇಷ ಗೌರವದೊಂದಿಗೆ ಪೂಜಿಸಲ್ಪಡುತ್ತಾರೆ ಶಿಕ್ಷಕರು. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ 27 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಮಕ್ಕಳ ಪ್ರೀತಿ ಗೆದ್ದು ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ 10 ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಶ್ರೀಮತಿ ಡಿ ಸರೋಜಾ ಪಾಟೀಲ್. ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ನಗರದಲ್ಲಿ ವಾಸವಾಗಿರುವ ಇವರು ಪ್ರಸ್ತುತ ಸರ್ಕಾರಿ ಪ್ರಾಥಮಿಕ ಶಾಲೆ ಮಕರಬ್ಬಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಕ್ಕಳಲ್ಲಿರುವ ಕೌಶಲ್ಯವನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಮೂಲಕ ಮಕ್ಕಳ ನೆಚ್ಚಿನ ಶಿಕ್ಷಕಿಯಾಗಿದ್ದಾರೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ಬೆರೆಯುವಂತೆ ಮಾಡಿ ಮಕ್ಕಳನ್ನು ಶಾಲೆಯತ್ತ ಸೆಳೆಯುವ ಇವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇದುವರೆಗೂ ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿರುವ ಇವರು ಎಲೆಮರೆಯಾಗಿ ಮಕ್ಕಳ ಸರ್ವತೋಮುಖ ಶೈಕ್ಷಣಿಕ ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಸರಳತೆ ಮತ್ತು ಶಿಸ್ತಿಗೆ ಹೆಸರಾಗಿರುವ ಇವರಿಗೆ ಇವರೇ ಸಾಟಿ ಎನ್ನುತ್ತಾರೆ ಸ್ನೇಹ ಬಳಗ. ದನಿವರಿಯದ ದೇಹ ಇಂದಿಗೂ ಮಕ್ಕಳೊಡನೆ ದಿನವಿಡೀ ಕಾಲ ಕಳೆಯುವ ಇವರ ಹುಮ್ಮಸ್ಸು ಮಾತ್ರ ಕಡಿಮೆಯಾಗಿಲ್ಲ. ಇವರು ಸಾಮಾಜಿಕ ವಿಚಾರಗಳು ಕೂಡ ಇತರರಿಗೆ ಮಾದರಿಯಾಗಿವೆ. ಇವರ ಸೇವೆಯನ್ನು ಗುರುತಿಸಿ ಇತ್ತೀಚೆಗೆ ಏಷ್ಯನ್ ಕಲ್ಚರ್ ಅಕಾಡೆಮಿಯ ವತಿಯಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವರ ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ಇಂಥ ಶಿಕ್ಷಕರು ಸಿಗುವುದು ಅಪರೂಪ ಎನ್ನುತ್ತಾರೆ ಮಕ್ಕಳು ಕೂಡ. ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಮಾಡಿದ್ದೇನೆ. ಈ ವೃತ್ತಿಯು ನನಗೆ ಅತ್ಯಂತ ಖುಷಿಯನ್ನು ಕೊಟ್ಟಿದೆ. ಇದರಲ್ಲಿ ನನಗೆ ಇರುವಂಥ ತೃಪ್ತಿ ಮತ್ಯಾವುದರಲ್ಲ ಇಲ್ಲ ಎಂದು ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಬೆಳಕಿನ ಹಬ್ಬ ದೀಪಾವಳಿಗೆ ವಿಶೇಷ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ಸರೋಜಾ ಪಾಟೀಲ್. ನಾನು ಮೂಲತಃ ಗ್ರಾಮೀಣ ಪ್ರದೇಶದಿಂದ ಬಂದ ಮಹಿಳೆಯಾಗಿರ್ತೇನೆ. ನನ್ನ ತಂದೆಯವರು ಶ್ರೀಯುತ ಮಾದೇಗೌಡ ಪಾಟೀಲ್, ನನ್ನ ತಾಯಿಯವರು ಶ್ರೀಮತಿ ಕಮಲಾಬಾಯಿ ಪಾಟೀಲ್. ನಮ್ಮ ತಂದೆಯವರಿಗೆ ನಾವು 5 ಜನ ಮಕ್ಕಳು. ಅದರಲ್ಲಿ 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ವಿಶೇಷತೆ ಅಂದರೆ ನಾವು 5 ಜನ ಸರ್ಕಾರಿ ನೌಕರಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ನಾನು ಮೂಲತಃ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನನ್ನ ಹುಟ್ಟೂರಾದ ಬೆಳ್ಳಟ್ಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಮುಗಿಸಿದ ನಂತರ ಪ್ರೌಢ ಶಿಕ್ಷಣವನ್ನು ಅದೇ ಊರಲ್ಲಿ ಜಗದ್ಗುರು ಫಕ್ಕೀರೇಶ್ವರ ಪ್ರೌಢಶಾಲೆಯಲ್ಲಿ ಮುಗಿಸಿ ನಂತರ ನನ್ನ ಸೋದರ ಮಾವರಾದ ಡಿ ದುಷ್ಯಂತಗೌಡ ಉಪನ್ಯಾಸಕರು ಇವರ ಮನೆಯಲ್ಲಿ ಇದ್ದುಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ನಾವು ಬಾಲ್ಯದಲ್ಲಿ ತುಂಬ ಸಂತೋಷವಾಗಿ ದಿನಗಳನ್ನು ಕಳೆದಿದೆ ಸರ್. ಈ ಥರ ನಮಗೆ ಯಾವುದೇ ಮೊಬೈಲು ಅಥವಾ TV, ರೇಡಿಯೋವನ್ನು ಬಿಟ್ಟರೆ ಏನೂ ಇರ್ತೀವಿ ಸರ್. ನಾವು ಸ್ನೇಹಿತರ ಜೊತೆಗೆ ಆಟ ಆಡೋದು, ಹೋಮ್ವರ್ಕ್ ಮಾಡೋದು, ಟೀಚರ್ ಮನೆಗೆ ಹೋಗೋದು, ರಾತ್ರಿ ಪಾಠವನ್ನು ಕೇಳೋದು, ಅತ್ಯಂತ ಸಂತೋಷವಾಗಿ ನಾವು ಬಾಲ್ಯದ ದಿನಗಳನ್ನು ಕಳೆದಿದ್ದೇವೆ ಮೇಡಮ್. ಸರ್, ನಾನು ಬಾಲ್ಯದಿಂದಲೂ ಒಬ್ಬ ಶಿಕ್ಷಕಿ ಆಗಬೇಕು. ಶಿಕ್ಷಕ ವೃತ್ತಿ ಇರತಕ್ಕಂಥ ಮಹತ್ವ ಬೇರೆ ಯಾವ ಉದ್ಯೋಗಕ್ಕೂ ಇಲ್ಲ ಅಂತ ನನ್ನ ಭಾವನೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಅನೇಕ ವಿದ್ಯಾವಂತರನ್ನು ತಯಾರು ಮಾಡ್ಬೋದು. ವಿಜ್ಞಾನಿಗಳನ್ನು, ಸಾಹಿತಿಗಳನ್ನು, ಅನೇಕ ಲಾಯರ್ಗಳನ್ನು, ಇಂಜಿನಿಯರ್ಗಳನ್ನು, ರಾಜಕಾರಣಿಗಳನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಈ ಶಿಕ್ಷಣಕ್ಕೆ ಇರೋದ್ರಿಂದ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿದೆ. ಈ ಸ್ಫೂರ್ತಿಗೆ ಮೂಲವಾಗಿ ನಮ್ಮ ಮಾವನರಾದ ಶ್ರೀ ದುಷ್ಯಂತಗೌಡ ಸರ್. ಅವರು ತುಂಬ ಜಾಣರು. ಅವರು ಪಾಠವನ್ನು ಕೇಳ್ತಕ್ಕಂಥ ಮಕ್ಕಳು ಹಿಂಗೆ ಕುಂತ ಮಕ್ಕಳು ಅವರು ಪಾಠ ಮುಗಿಯೋತನ ಹಿಂಗೆ ಕುಂತಿದ್ರು ಸರ್. ಅವರು ಮನೆಯಲ್ಲಿ ನಾನಿದ್ದಾಗ ಅವ್ರ ಮಕ್ಕಳಿಗೆ ಟ್ಯೂಷನ್ ಹೇಳ್ತಿದ್ರು ಸರ್. ತುಂಬ ಪ್ರಸಿದ್ಧವಾದಂಥ ವ್ಯಕ್ತಿ ಆಗಿದ್ದು ಸರ್. ಅವರನ್ನು ನೋಡಿ 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 ನಾನು ಕೂಡ ಶಿಕ್ಷಕಿ ಆಗಬೇಕನ್ನೋದು ಕೂಡ ಒಂದು ಮೂಲ ಕಾರಣ. ಯಾಕೆಂದರೆ ಮೂಲತಃ ನಮ್ಮ ಪತಿಯವರಾದ ಶ್ರೀ ಡಿ ಮಂಜುನಾಥ್ ಅವರು ಪ್ರೌಢಶಾಲೆ ಶಿಕ್ಷಕರಾಗಿದ್ದರು. ಅವರು ಕನ್ನಡ ಪಂಡಿತರಾಗಿದ್ದರು. ಅವರು ಮನೆಯಲ್ಲಿ ಯಾವಾಗಲೂ ಪುಸ್ತಕಗಳನ್ನು ಓದ್ತಿದ್ರು ಸರ್. ಅದನ್ನು ನೋಡಿ 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 ನನಗೂ ಕೂಡ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಂಡೆ. ಅದು ಸಮಾಜ ಸೇವೆ ಅಂದರೆ ನಮ್ಮ ಮನೆಯವರ ತಂದೆಯವರಾದಂಥ ಶ್ರೀ ಜನಾರ್ದನವರು ಕೂಡ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಿದ್ರು. ನಮ್ಮ ತಂದೆಯವರು ಕೂಡ ಅದೇ ರೀತಿ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಿದ್ರು. ನಮ್ಮ ತಮ್ಮನಾದ ರವಿಕುಮಾರ್ ಪಾಟೀಲ್ ಕೂಡ ಈಗಾದರೂ ಕೂಡ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಾನೆ ಸರ್. ನಮ್ಮ ಮೈದನಾದಂಥ ಡಿ ಸುರೇಶ್ ಅವರು ಕೂಡ ಅನೇಕ ಸಮಾಜ ಸೇವೆಗಳನ್ನು ಮಾಡಿ ಹೆಸರನ್ನು ತೆಗೆದುಕೊಂಡ ವ್ಯಕ್ತಿಗಳಿಂದಲೇ ನನಗೆ ಸ್ಫೂರ್ತಿ ಬಂದಿದೆ. ನಾನು ಪ್ರಥಮವಾಗಿ 1998ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡವಿ ಹೊಸೂರಿನಲ್ಲಿ ಗದಗ ಜಿಲ್ಲೆ ಸಿರಟ್ಟಿ ತಾಲೂಕಿನಲ್ಲಿ ಪ್ರಥಮವಾಗಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಬಂದೆ ಸರ್. ಅಲ್ಲಿನ ನಂತರ 2005ರಲ್ಲಿ ನಾನು ಟ್ರಾನ್ಸ್ಫರನ್ನು ತೆಗೆದುಕೊಂಡು ಸೊಪ್ಪಿನ ವೀರಮ್ಮ ಸರ್ಕಾರಿ ಬಾಲಕಿಯರ ಶಾಲೆಗೆ ಬಂದ ನಂತರ 2016ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ
ಹೊನ್ನನಾಯಕನಹಳ್ಳಿಗೆ ವರ್ಗಾವಣೆ ಹೊಂದಿ 2019ರಲ್ಲಿ ಮತ್ತೆ ವರ್ಗಾವಣೆಯನ್ನು ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ SVGಗೆ ಬಂದೆ ಸರ್ ನಾನು. ನಂತರ 2023ರಲ್ಲಿ ಹೆಚ್ಚುವರಿಯಾಗಿ ವರ್ಗಾವಣೆಯನ್ನು ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ರಬ್ಬಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುವ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡ ಇರೋದು ಶಿಕ್ಷಕರಿಗೆ ಸರ್. ಅದೆಲ್ಲ ಒತ್ತಡಗಳನ್ನು ಬದಿಗಿರಿಸಿ ನಾವು ಮಕ್ಕಳಿಗೆ ಪಾಠವನ್ನು ಮಾಡಬೇಕು ಸರ್. ಮಕ್ಕಳನ್ನು ಗೆಲ್ಲಿಸಬೇಕು. ಮಕ್ಕಳ ಮನಸ್ಸನ್ನು ಅರಿತು ಮಕ್ಕಳಿಗೆ ಅರ್ಥವಾಗುವಂತೆ ನಾವು ಪಾಠವನ್ನು ಮಾಡಿದರೆ ಮಾತ್ರ ನಾವು ಇದರಲ್ಲಿ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಸರ್. ಸರ್, ಈ ಪ್ರಶಸ್ತಿಗಳನ್ನು ಅರಸಿ ನಾನು ಯಾವತ್ತೂ ಕೆಲಸವನ್ನು ಮಾಡಿಲ್ಲ ಸರ್. ಈ ಪ್ರಶಸ್ತಿಗೆ ಮೂಲ ಕಾರಣ ಡಾಕ್ಟರ್ ಲೀಲಾವತಿ ಅಂತಕ್ಕಂಥ ಒಬ್ಬ ಅಂಗನವಾಡಿ ಶಿಕ್ಷಕಿ ನನಗೆ ಇದನ್ನೆಲ್ಲ ತೋರಿಸಿಕೊಡ್ರಿ ಸರ್. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾನು ಶಿಕ್ಷಕಿಯಾಗಿ ಹೊನ್ನಾಕಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಾಗ ಒಂದು ಸಾರಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಲೀಲಾವತಿಯವರು ಬಂದಿದ್ದರು. ನಾನು ಮಾಡಿದಂಥ ಎಲ್ಲ ಸಾಧನೆಗಳನ್ನು ನೋಡಿ, ಮೇಡಮ್ ಅವರೇ ನೀವೆಲ್ಲ ಇಷ್ಟು ಸಾಧನೆಗಳನ್ನು ಮಾಡಿರಿ, ಎಲ್ಲ ಸಂಘ ಸಂಸ್ಥೆಗಳ ಹಲವಾರು ಸಂಘ ಸಂಸ್ಥೆಗಳು ಅವ್ರು ಪರಿಚಯ ಇರೋದ್ರಿಂದ ಅವರು ನನಗೆ ಎಲ್ಲರಿಗೂ ಪರಿಚಯ ಮಾಡಿಸಿ ಈ ಹಲವಾರು ಪ್ರಶಸ್ತಿಗಳನ್ನು ಅವರು ನನಗೆ ಕೊಡಿಸಿದ್ರು ಸರ್. ಸರ್, ನನ್ನ ಕೈಯಲ್ಲಿ ಓದಿದಂಥ ಹಲವಾರು ವಿದ್ಯಾರ್ಥಿಗಳು ಹಲವಾರು ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಸರ್. ನಾನು 7ನೇ ಕ್ಲಾಸ್ನಲ್ಲಿ ಇರುವಾಗ ಒಬ್ಬ ವಿದ್ಯಾರ್ಥಿ ವಸಂತ ಅಂತ ಸರ್ ಅವನ ಹೆಸರು. ಅವನಿಗೆ ವಿಜ್ಞಾನ ಪ್ರಯೋಗ ಮಾಡೋಕ್ಕೆ ಬರಲಿಲ್ಲ ಸರ್. ಯಾವ ರೀತಿ ಕರೆಂಟನ್ನು ಉತ್ಪತ್ತಿ ಮಾಡಬೇಕು, ಅದನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಹೇಳಕ್ಕೆ ಬರಲಿಲ್ಲ ಸರ್. ಅವನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದೆ ನಾನು. ಆವಾಗಲಿಂದ ಆ ಹುಡುಗ 7ನೇ ಕ್ಲಾಸ್ ಪಾಸ್ ಹೋದ್ಮೇಲೆ ಅವನು ಮರ್ತು ಬಿಟ್ಟಿದ್ದೆ ನಾನು ಸರ್. ಮೊನ್ನೆ ಅವನು ಸಿಕ್ಕಾಗ ನಮಸ್ತೆ ಮೇಡಮ್ ಅಂದೆ. ಯಾರೋ ನೀನಂತ. ನಾನು ಮೇಡಮ್ ವಸಂತ, ನೀವು ನನಗೆ ಪ್ರಯೋಗ ಮಾಡೋಕ್ಕೆ ಬರೋದಿಲ್ಲ ಅಂತ ಹೊಡೆದಿದ್ರಲ್ಲ, ನಾನಿವತ್ತು ಕರೆಂಟ್ ರಿಪೇರಿ ಮಾಡ್ತಕ್ಕಂಥ ಮೆಕ್ಯಾನಿಕ್ ಆಗಿನಿ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಸರ್. ಸರ್, ನಾವು ಬರೀ ಮಕ್ಕಳನ್ನ ಅಷ್ಟೇ ಇಟ್ಕೊಂಡು ನಾವು ಪಾಠ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ನಮಗೆ ಸಮುದಾಯದ ಸಹಕಾರನೂ ಬೇಕು, ಪಾಲಕರ ಸಹಕಾರನೂ ಬೇಕು. ಈಗ ನಾವು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿ ಮನೆಗೆ ಕಳಿಸಿದ ನಂತರ ಪಾಲಕರು ಇವತ್ತು ಶಿಕ್ಷಕರು ಯಾವ ಪಾಠವನ್ನು ಮಾಡಿದ್ರು, ಯಾವ ಹೋಮ್ವರ್ಕನ್ನು ಕೊಟ್ಟಿದ್ರು ಅಂತಂದು ಪಾಲಕರು, ಪ್ರತಿಯೊಬ್ಬ ಪಾಲಕರು ಸರ್ ಅವರ ಮಕ್ಕಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು. ಆಸಕ್ತಿಯಿಂದ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು. ಶಾಲೆಗೆ ಹೋದ ನಂತರ ಮಕ್ಕಳು ಗೃಹಪಾಠವನ್ನು ಮಾಡಿದ್ರೆ ಇಲ್ಲ, ಸರಿಯಾಗಿ ಶಾಲೆಗೆ ಹೋದ್ರೆ ಇಲ್ಲ ಅಂತಂದು ಮಕ್ಕಳನ್ನು ಅವ್ರು ಹೆಚ್ಚು ಆಸಕ್ತಿಯಿಂದ ವಹಿಸಿ ಪಾಲಕರು, ಪೋಷಕರು ಮತ್ತು ಮಕ್ಕಳು ಸೇರಿದಾಗ ಮಾತ್ರ ನಾವು ಉನ್ನತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಪ್ರಥಮ ಪ್ರಧಾನಿಯಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಬಗ್ಗೆ ಭಾಳ ಆಸಕ್ತಿಯನ್ನು ಹೊಂದಿದ್ದರು. ಅವರು ಕೂಡ ತಮ್ಮ ದಿನಾಚರಣೆಯನ್ನು ಮಕ್ಕಳ ದಿನವನ್ನಾಗಿ ಮಾಡಲು ಆಚರಣೆ ಮಾಡಿದ್ರು. ಅವರು ಗುಲಾಬಿ ಹೂವನ್ನು ತುಂಬ ಇಷ್ಟಪಟ್ಟಿದ್ದರು. ಆದ್ದರಿಂದ ಅವರು ಮಕ್ಕಳಿಗೆ ಚಾಚಾ ಅಂತ ಕರೀತಿದ್ರು. ನಮ್ಮ ಕುಟುಂಬದ ಎಲ್ಲ ಮಕ್ಕಳು ಕೂಡ ನನಗೆ ತುಂಬ ಸಪೋರ್ಟನ್ನು ಮಾಡ್ತಾರೆ ಸರ್. ನನ್ನ ಮಗಳು ಕೂಡ ಗಂಡನ ಮೇಲೆ ಇದ್ದರೂ ಕೂಡ ಅದನ್ನು ಮಾಡಿರಿ, ಇದನ್ನು ಮಾಡಿರಿ ಅಂತ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಸರ್. ಈಗ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಅದನ್ನು ಮಾಡಿ ದೊಡ್ಡಮ್ಮ, ಹೀಗೆ ಮಾಡಿ ದೊಡ್ಡಮ್ಮ ಅಂತಂದು ನನಗೆ ಹೇಳ್ತಾರೆ ಸರ್. ಮಗ ಆದರೂ ಕೂಡ ನನಗೆ ತುಂಬ ಸಪೋರ್ಟನ್ನು ಮಾಡ್ತಾನೆ ಸರ್. ಈ ಒಂದು ಸಾಧನೆಗೆ ಮಕ್ಕಳು ಕೂಡ ನನಗೆ ಸ್ಫೂರ್ತಿಯಾಗಿದ್ದಾರೆ. ಪ್ರಸ್ತುತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ರಬ್ಬಿಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಸೇರಿ. ಅಲ್ಲಿರ್ತಕ್ಕಂಥ ಮಕ್ಕಳು, STMಸರು, ಊರಿನವರು, ನಮ್ಮ ಸಿಬ್ಬಂದಿವರ್ಗ ಅತ್ಯಂತ ಪ್ರೋತ್ಸಾಹವನ್ನು ಕೊಡ್ತಾರೆ ಸರ್. ನನಗೆ ಅತ್ಯಂತ ಗೌರವವನ್ನು ಕೊಡ್ತಾರೆ. ಅದು ಕೂಡ ನನಗೆ ಅತ್ಯಂತ ಖುಷಿಯನ್ನು ತಂದಿರತಕ್ಕಂಥ ವಿಷಯ. ಈ 27 ವರ್ಷಗಳ ನನ್ನ ಸೇವೆಯಲ್ಲಿ ಅತ್ಯಂತ ಖುಷಿಯನ್ನು ನೀಡಿದಂಥ ಶಾಲೆ ನನ್ನ ಮಕ್ರಬ್ಬಿ ಶಾಲೆ. ಮಕ್ರಬ್ಬಿ ಗ್ರಾಮದ ಜನತೆ, ಮಕ್ರಬ್ಬಿ STMC ಅವರು ಅಂತ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತದೆ. ಆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದರು ಸರ್. ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಗೌರವಯುತವಾದ ಸ್ಥಾನವನ್ನು ಕೊಟ್ಟು ನನ್ನನ್ನು ಸನ್ಮಾನಿಸಿದರು ಸರ್. ಆ ಒಂದು ಕಾರಣಕ್ಕಾಗಿ ನಾನು ಆ ಊರಿಗೆ, ಆ ಊರಿನ ಜನತೆಗೆ ನನಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಆ ಊರಿನ ಜನತೆ, ಆ ಊರಿನ ಮಕ್ಕಳು ಮತ್ತು ಆ ಊರಿನ ಶಾಲೆ, ಆ ಊರಿನ STMC ಸಹೋದ್ಯೋಗಿಗಳನ್ನು ನಾನು ಎಂದೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತೀನಿ ಸರ್. ನಾನು 30/6/2026 ನಿವೃತ್ತಿಯನ್ನು ಹೊಂದಿದ ನಂತರ ಕೂಡ ಸರ್ ನನ್ನ ಮಕ್ರಬ್ಬಿ ಶಾಲೆ ಮಕ್ಕಳಿಗೋಗಿ ಪಾಠವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಹೊಂದಿದ್ದೀನಿ ಸರ್. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೋಗಿ ನಾನು ಮಕ್ಕಳಿಗೆ ಪಾಠವನ್ನು ಮಾಡಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ನಿವೃತ್ತಿ ಆಗಿಲ್ಲ ಸರ್. ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಸಹಜವಾದ ಅಭಿಲಾಷೆಯನ್ನು ಹೊಂದಿರೋದ್ರಿಂದ ವಯೋನಿವೃತ್ತಿಯನ್ನು ಹೊಂದಿದ್ರೂ ಕೂಡ ನಾನು ಮಕ್ಕಳಿಗೆ ಪಾಠವನ್ನು ಮಾಡಿ ಬರ್ತೀನಿ ಸರ್. ಸಾಧನೆಯನ್ನು ಗುರುತಿಸಿ ನನ್ನನ್ನು ನೇರವಾಗಿ ಸರ್ಕಾರಿ ನೌಕರರ ಮಹಿಳಾ ಸಂಘದ ವಿಜಯನಗರ ಅಧ್ಯಕ್ಷನಾಗಿ ಮಾಡಿದಂಥ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನಗೆ ಅನಂತ ಧನ್ಯವಾದಗಳು. ಸೇವೆ ಅಂತ ಬಂದರು ಸರ್. ದಾವಣಗೆರೆಯಲ್ಲಿ ನಮ್ಮ ಮಾಮರು ಒಬ್ಬರಿದ್ರು ಸರ್, D. ಜಗನ್ನಾಥ ಅಂತವರು. ಆವಾಗ ನಾವು ಇನ್ನೂ ಚಿಕ್ಕವರಿದ್ದು ಸರ್. ನಮ್ಮ ಹಡಗಲಿಯಲ್ಲಿ ಅಥವಾ ನಮ್ಮ ಬೆಳ್ಳಟ್ಟಿ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಇರಲಿಲ್ಲ ಸರ್. ನಾವು ಏನು ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ದಾವಣಗೆರೆಗೆ ಹೋಗಬೇಕಾಯ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾವನವರು ಆಫೀಸಿಗೆ ರಜೆ ಹಾಕಿ ನಾವು ತಿರುಗಿ ವಾಪಸ್ ಬರೋ ಮಟ್ಟ ನಮ್ಮ ಅಕ್ಕನವರಾದ D. ಶಾರದಾ ಅವರು ಅತ್ಯಂತ ಆಸಕ್ತಿಯಿಂದ ಅದು ನಮ್ಮ ಮನೆಗೆ ಬಂದಂಥ ಅತಿಥಿಗಳಲ್ಲ ಸರ್, ನಮ್ಮವರು ಅಂತ ಹೆಚ್ಚಿನ ರೀತಿಯಲ್ಲಿ ಅವರು ಆಸಕ್ತಿಯನ್ನು ತೆಗೆದುಕೊಂಡು ನಾವು ಆಸ್ಪತ್ರೆಯಿಂದ ನಾವು ಮನೆಗೆ ಬರೋವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಿದ್ರು ಸರ್. ಅವ್ರು ಈ ಸದ್ಯ ನಮ್ಮ ಮಾವನವರಿಲ್ಲ.
ಆ ಒಂದು ಕಾರ್ಯವನ್ನು ಅವ್ರ ಮಗ ಆದಂಥ ಡಿ ಗಿರೀಶ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಅದು ಒಂದು ಖುಷಿ ವಿಚಾರ ಸರ್. ಅವನು ಕೂಡ ಈ ಸ್ಫೂರ್ತಿಗೆ ಕಾರಣ ಅಂತ ಹೇಳ್ತೀನಿ ಸರ್. ಈ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅತ್ಯಂತ ಶಿಕ್ಷಕರಂದರೆ ಬಹಳ ಗುರುಸ್ಥಾನ ಹೊಂದಿರತಕ್ಕಂಥ ಸ್ಥಾನ. ನಾವು ಈ ಸ್ಥಾನದಲ್ಲಿ ನಮಗೆ ಬರಬೇಕಾದ್ರೆ ವಿಶೇಷವಾದ ಗೌರವವನ್ನು ಹೊಂದಿರತಕ್ಕಂಥ ಸ್ಥಾನ. ಈ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ದೇವರಿಗೆ 2 ಹೂವನ್ನು ಜಾಸ್ತಿ ಏರಿಸಿ ಬಂದಿರ್ತೀವಿ ಸರ್. ಈ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ನಮ್ಮ ಮಕ್ಕಳಿಗೆ ಅತ್ಯಂತ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟರೆ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳಕ್ಕೆ ಸಾಧ್ಯ. ಈ ಒಂದು ಕ್ಷೇತ್ರದಲ್ಲಿ ನಾವು ಹಲವಾರು ಸಾಧನೆಗಳು ಮಾಡಿದರೆ ಮಾತ್ರ ವ್ಯಕ್ತಿಗಳು ನಮ್ಮನ್ನು ಗುರುತಿಸ್ತಾರೆ, ಮಕ್ಕಳು ಕೂಡ ನಮ್ಮನ್ನು ಗುರುತಿಸ್ತಾರೆ. ದಾರಿಯಲ್ಲಿ ನಾವು ಹೋಗ್ತಿರುವಾಗ ನಮಸ್ತೆ ಮೇಡಮ್, ನಾನು ನಿಮ್ಮ ವಿದ್ಯಾರ್ಥಿ, ಈ ಸಾಲಿದ್ದೆ ಅಂತ ಹೇಳಿದಾಗ ನಮಗೆ ಖುಷಿ ಆಕತಿ. ಈ ಒಂದು ಕ್ಷೇತ್ರ ನನಗೆ ಅತ್ಯಂತ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳ್ತೀನಿ ಸರ್. ಇಂದಿನ ಮಕ್ಕಳಲ್ಲಿ ವಿದ್ಯೆಯ ಬಗ್ಗೆ ಭಾಳ ಆಸಕ್ತಿ ಕಮ್ಮಿ ಆಗಿದೆ ಸರ್. ಕಾರಣ ಈ ಮಾಧ್ಯಮಗಳು ಸರ್, ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು. ಈಗ ಮನೆಗೆ ಹೋದ ತಕ್ಷಣ ಮಕ್ಕಳು ಸರ್ ಮೊಬೈಲ್ ನೋಡೋದು, ಟಿ ವಿ ನೋಡೋದು. ಅದನ್ನು ಬಿಟ್ಟು ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು ಸರ್. ವಿದ್ಯೆ ಕಲಿಯೋದ್ರಿಂದ ಮಹಾನ್ ವ್ಯಕ್ತಿ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಪಾಠ ಹೇಳೋದ್ರಿಂದ ಅದರ ಆಸಕ್ತಿ ಇರೋದು ಸರ್. ಇತರೆ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಆಟೋಪಗಳು, ಪ್ರತಿಯೊಂದರಲ್ಲಿ ಮಕ್ಕಳ ಮನಸ್ಸನ್ನು ಅರಿತು ಮಕ್ಕಳ ವಯಸ್ಸಿಗೆ ತಕ್ಕಂತೆ ಶಿಕ್ಷಣವನ್ನು ನೀಡಿದಾಗ ಮಕ್ಕಳನ್ನು ನಾವು ವಿದ್ಯಾವಂತರನ್ನಾಗಿ ಮಾಡಬಹುದು ಅಂತ ನಾನು ಹೇಳ್ತೀನಿ. ಇವತ್ತು ವಿಶೇಷವಾಗಿ ತಮ್ಮ ಶಿಕ್ಷಣ ಸೇವೆಯನ್ನು ಗುರುತಿಸಿ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ದೊರೆತಿದೆ, ಅದರ ಬಗ್ಗೆ ಹೇಳೋದಾದರೆ ಸರ್, ಮೂಲತಃ ಗೌರವ ಡಾಕ್ಟರೇಟನ್ನು ಪಡೆಯಬೇಕಾದ್ರೆ ಮೂಲ ಕಾರಣ ನಮ್ಮ ಲೀಲಾವತಿ ಮೇಡಮ್ ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ. ಅವರೊಬ್ಬರು ಅಂಗನವಾಡಿ ಟೀಚರ್ ಡಾಕ್ಟರೇಟನ್ನು ಪಡೆದಿದ್ದಾರೆ ಸರ್. ಅವರು ಅಷ್ಟು ಸಾಧನೆಯನ್ನು ಮಾಡಿ ಮಕ್ಕಳಲ್ಲಿ ಕಲಿಕೆ ಆಸಕ್ತಿಯನ್ನು ವಹಿಸಿ ಅವರೇ ನನಗೆ ಈ ಥರ ಒಬ್ಬರು ಪರಿಚಯ ಇದ್ದಾರೆ ಮೇಡಮ್, ಅವ್ರಿಗೆ ಬರೀರಿ ನೀವು, ಕಳ್ಸೋಣ, ಸೆಲೆಕ್ಟ್ ಆದರೂ ಆಗ್ಬೋದು ಅಂತಂದು ನನ್ನಲ್ಲಿ ಆಸಕ್ತಿಯನ್ನು ಮೂಡಿಸಿ ಬರಿತಕ್ಕಂಥ ಹವ್ಯಾಸವನ್ನು ಮೂಡಿಸಿ ನನಗೆ ಡಾಕ್ಟರೇಟನ್ನು ಕೊಡಿಸಿದವರು ಡಾಕ್ಟರ್ ಶ್ರೀಮತಿ ಲೀಲಾವತಿ ಅವರು ಸರ್. ಅಂತ ಆಸಕ್ತಿ ಉಂಟಾಗಿಸಿ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾದಾಗ ಬುಕ್, ಪೆನ್ನು ಅಥವಾ ಫೀಸು ಏನೋ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ ಶಿಕ್ಷಣಕ್ಕೆ ಅಮೂಲ್ಯವಾದ ಸೇವೆಯನ್ನು ಇನ್ನೂ ಸಲ್ಲಿಸಬೇಕಂತಕ್ಕಂಥ ನನ್ನ ಸ್ನೇಹಿತರಾದಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ಹಾಗೂ ಮುಸ್ತಾಫ್ ಸರ್ ಅಂತ ನಮ್ಮ ದೈಹಿಕ PTO ಸರ್, ಆಮೇಲೆ ಮೀಠಾ ನಾಯ್ಕರ್ ಅಂತಂದ್ರೆ ನಮ್ಮ ಶಿಕ್ಷಣ ಅಧೀಕ್ಷಕರು, ಆಮೇಲೆ ಸಚಿನ್ ಸರ್ ಅಂತ BRC ಸಚಿನ್ ಸರ್ ಅವರು, ಕೊಟ್ರೆ ಸರ್ CRP ಅವರು, ಇವರೆಲ್ಲ ನನ್ನ ಈ ಸಾಧನೆಗೆ ಪ್ರೋತ್ಸಾಹನ ಕೊಡಿದಂಥ ವ್ಯಕ್ತಿಗಳು. ಇದೆಲ್ಲ ಮೂಲ ಕಾರಣ ನಮ್ಮ ಅಕ್ಕ ಆದಂಥ ಶಿಶಿರೇಖಾ ಪಡ್ಲಿ ಸರ್. ನಮ್ಮ ಮನೆಯವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿರೋದನ್ನು, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ಎಲ್ಲರೂ ನಾವು ಶಿಕ್ಷಣ ಕ್ಷೇತ್ರದಲ್ಲಿರೋದರಿಂದ ಇದರಲ್ಲಿ ಆಸಕ್ತಿ ಉಂಟಾಗಿ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ನಮ್ಮ ಪಾಟೀಲ್ ಕುಟುಂಬದವರು ಮತ್ತು ದಾಸರಳ್ಳಿ ಕುಟುಂಬದವರು ಈ ಸಾಧನೆಗೆ ಮೂಲ ಕಾರಣ ಅಂತ ಹೇಳಕ್ಕೆ ಇಷ್ಟ ಇದೆ ಸರ್. ಉನ್ನತ ಸ್ಥಾನದಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಸರ್, ಅವ್ರ ಹೆಸರನ್ನು ಮಾಡ್ತಾ ಹೋಗಿದ್ದೀನಿ. ಈಗ ಪ್ರೆಸೆಂಟಾಗಿ ಹೇಳ್ಬೇಕಂದ್ರೆ ನಾನು ಇರ್ತಕ್ಕಂಥ ಮಕರಬ್ಬಿ ಶಾಲೆಯಲ್ಲಿ ಹುಡುಗರು ಎಷ್ಟು ಆಸಕ್ತಿಯಿಂದ ನನ್ನ ಮಾತನ್ನು ಕೇಳ್ತಾರೆ ಸರ್. ನಾನು ಹೇಳಿದ್ದನ್ನು ಪ್ರತಿಯೊಂದು ಹುಡುಗರು ಜಾಸ್ತಿ ತಪ್ಪದೇ ಪಾಲ್ತಾರೆ. ಏನು ಸರ್, ಶಿಕ್ಷಕರ ಒತ್ತಡ ಕಮ್ಮಿ ಆಗ್ಬೇಕು ಸರ್. ಶಿಕ್ಷಕರಿಗೆ ಒತ್ತಡ ಕಮ್ಮಿ ಆದಾಗ ಮಾತ್ರ ಅವರು ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲು ಸಾಧ್ಯ ಅಂತ ಹೇಳ್ಬೋದು ಸರ್. ಆದರೆ ಮುಂದಿನ ಕನಸು ಏನು ನಿಮ್ಮದು ಅಂತ? ಮುಂದಿನ ಕನಸೇನು ಸರ್, ಸಮಾಜ ಸೇವೆಯನ್ನು ಮಾಡಬೇಕನ್ನೋದೇ ನನ್ನ ಮೂಲ ಉದ್ದೇಶ. ಏನಂದ್ರೆ ಸರ್, ಈಗ ಶಿಕ್ಷಕರಿಗೆ ಒತ್ತಡ ಭಾಳ ಆಗೋದ್ರಿಂದ ಮಕ್ಕಳಲ್ಲಿ ಕಲಿಕೆ ಕಮ್ಮಿ ಆಗಿಬಿಡ್ತದೆ ಸರ್. ಆ ಶಿಕ್ಷಕರಿಗೆ ಒತ್ತಡ ಕಮ್ಮಿ ಆದ್ರೆ ಅವರು ಆಟೋಮೆಟಿಕ್ಕಾಗಿ ಮಕ್ಕಳು ಕಲಿಸ್ತಾರೆ ಸರ್. ಅಷ್ಟೇ, ಸ್ವಲ್ಪ ಶಾಂತಿ ಸಮಾಧಾನದಿಂದ ಈ ಥರ ಆಯಿತು. ಓಕೆ. ಈಗ ನಾವು ಮಕ್ಕಳನ್ನು ಬರೀ ಪಾಠ ಬೋಧನೆ ಮಾಡೋದ್ರಲ್ಲಿ ನಾವು ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸೋದಿಲ್ಲ ಸರ್. ಫಸ್ಟಿಗೆ ಬಂದ ತಕ್ಷಣ ಅವರಿಗೆ ನೀತಿ ಬೋಧನೆಯನ್ನು, ಸಾಮಾಜಿಕ ಮೌಲ್ಯಗಳನ್ನು, ತಂದೆ ತಾಯಿಗಳ ಮಹತ್ವ, ಶಿಕ್ಷಕರ ಮಹತ್ವ, ರಾಷ್ಟ್ರ ನಾಯಕರ ಮಹತ್ವದ ಬಗ್ಗೆ ನಾವು ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಒಂದು 10 ನಿಮಿಷ ಅವ್ರಿಗೆ ಹೇಳ್ಬೇಕು ಸರ್. ಈ ಥರ ಮಾಡಿದ್ರೆ ನೀವು ಹೀಗಾಗ್ತೀರಾ, ಈ ಥರ ಮಾಡಿದ್ರೆ ನೀವು ಹೀಗಾಗ್ತೀರಾ. ಹೆಣ್ಣುಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ನಾವು ಕೂಡ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡ್ಬೋದು, ಸ್ವತಂತ್ರವಾಗಿ ನಾವು ಬದುಕ್ಬೋದು ಅಂತಕ್ಕಂಥ ಒಂದು ವಿಷಯವನ್ನು ಮಕ್ಕಳಿಗೆ ನಾವು ತಿಳಿಸಿ ಹೇಳೋದ್ರಿಂದ ದುಡಿಮೆಯಿಂದ ಆಗ್ತಕ್ಕಂಥ ಫಲಗಳನ್ನು ನಾವು ಹೇಳಿದಾಗ ಮಕ್ಕಳು ಆಸಕ್ತಿಯನ್ನು ವಹಿಸಿ ಪಾಠವನ್ನು ಕಲಿತಾರೆ ಅಂತಕ್ಕಂಥದ್ದು ಹೇಳ್ತೀನಿ. ಅಂದರೆ ನನಗೆ ಭಾರಿ ಆಸಕ್ತಿ ಸರ್. ಇದುವರೆಗೂ ನನಗೆ ನಲಿಕಲಿ ಕ್ಲಾಸಸ್ ಸಿಕ್ಕಿಲ್ಲ ಸರ್. ಆದರೆ 2023ರಲ್ಲಿ ನಮ್ಮ ಅಕ್ಕ ಹೊನ್ನಾಳಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಎಲ್ಲ ಶಿಕ್ಷಕನ ನಿವೃತ್ತಿಯನ್ನು ಹೊಂದಿದ ನಂತರ ನಮ್ಮಕ್ಕ ಒಬ್ಬರೇ ಇರೋದ್ರಿಂದ ನಾನು ಅಲ್ಲಿ ಹಾಕಿದ್ರು ಸರ್. ನಮ್ಮಕ್ಕ ನಿವೃತ್ತಿ ಹೊಂದೋದಕ್ಕಿಂತ ಮುಂಚೆ ಮಕ್ಕಳಿಗೆ ಏನಾದರೂ ಮಾಡೋಣ ಅಂತ ಹೇಳಿ ನಾವು ನಲಿಕಲಿ ರೂಮನ್ನು ರೆಡಿ ಮಾಡಿದ್ವಿ ಸರ್. ಆ ಒಂದು ಸಂದರ್ಭದಲ್ಲಿ ಗೆಸ್ಟ್ ಟೀಚರ್ ಆಗಿ ಬಂದಂಥ ಶ್ರೀಮತಿ ಶ್ರುತಿ ಕೊಟ್ರೇಶ್ ಅಂತಕ್ಕಂಥ ಒಂದು ಹುಡುಗಿ ಅತ್ಯಂತ ಶ್ರದ್ಧೆಯಿಂದ ನಲಿಕಲಿ ರೂಮನ್ನು ನಾವು ನವೀಕರಣಗೊಳಿಸಿದ್ದೀವಿ ಸರ್. ಅತ್ಯಂತ ಹೆಚ್ಚು ಕಮ್ಮಿ ಅದು ಲಕ್ಷಾಂತರ ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ದೀವಿ ಸರ್. ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ಆ ಒಂದು ನಲಿಕಲಿ ರೂಮನ್ನು ತಯಾರು ಮಾಡಿದ್ದೀವಿ ಸರ್. ಈಗಾದರೂ ಕೂಡ ಆ ರೂಮ್ ಹಾಗೆ ಇದೆ. ಈಗ ಇರ್ತಕ್ಕಂಥ ಶಿಕ್ಷಕರು ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಸರ್. ಅದೇ ಒಂದು ಸಂತೋಷ.
ಅನಿವಾರ್ಯ ಕಾರಣಗಳಿಂದಾಗಿ ಮಕ್ಕಳಿಗೆ ನನ್ನ ಕೈಲಾದಷ್ಟು ನಾನು ಹಣ ಸಹಾಯವನ್ನು ಮಾಡುತ್ತಾ ಬಂದಿದ್ದೀನಿ. ಕಲಿಕೆ ಆಸಕ್ತಿಯನ್ನು ಹುಟ್ಟಿಸ್ಬೇಕು ಸರ್. ಮೂಲವಾಗಿ ನಾವು ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನು ಹುಟ್ಟಿಸಿದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಸರ್. ಮಕ್ಕಳನ್ನು ಪ್ರಥಮವಾಗಿ ನಮ್ಮ ಕಡೆ ಸೆಳೆದುಕೊಳ್ಬೇಕು ಸರ್. ಮಕ್ಕಳು ಕುಳಿತುಕೊಂಡು ಪಾಠವನ್ನು ಕೇಳ್ತಕ್ಕಂಥ ಗಮನವನ್ನು ಅವರಿಂದ ನಾವು ಸೆಳೆದುಕೊಳ್ಬೇಕು ಸರ್. ಅವರ ಆಸಕ್ತಿಯಿಂದ ಪಾಠವನ್ನು ಕೇಳಿದಾಗ ನಾವು ಏನು ಮಾಡಿದರೂ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನುಭವ. ಸರೋಜ ಪಾಟೀಲ್ ಅವರಿಗೆ ಇಷ್ಟೊಂದು ಪ್ರಶಸ್ತಿಗಳು ಬಂದಿರೋದು ನೋಡಿ ತುಂಬ ಖುಷಿ ಆಗ್ತಾಯಿದೆ. ಹಾಗೂ ನಾವೆಲ್ಲೇ ಹೋದ್ರೂ ಗುರುತಿಸ್ತಾರೆ ಸರ್ ಜನ. ಯಾಕ್ರೆ ಎಲ್ಲೇ ಅಂಗಡಿಗೆ ಹೋಗಲಿ, ಪ್ರತಿಯೊಂದು ಬಜಾರ್ಗೆ ಹೋಗಲಿ, ಯಾಕ್ರೆ ಒಬ್ಬರ ಬಂದಿರಲ್ಲ ಅಂತಂದು ಅಷ್ಟೊಂದು ಫ್ರೆಂಡ್ಸ್ ಸರ್. ನಾವು ಹಡಗಲಿ ತಾಲೂಕಿನಾಗ ಅವ್ರ ಹೆಸರುವಾಸಿಯಾಗಿ ಸರ್. ಅಷ್ಟೊಂದು ನಮಗೆ ಹೇಳ್ಕೊಳಕ್ಕೆ ಖುಷಿ ಆಕತಿ. ಶ್ರೀಮತಿ ಸರೋಜ ಪಾಟೀಲ್ ಅವರು ಹೇಳ್ಬೇಕಂದ್ರೆ ಇನ್ನು 10 ತಿಂಗಳು ಸರ್, 10 ತಿಂಗಳಾಯ್ತು ಸರ್ ಅವ್ರ ಸರ್ವೀಸು. ಅವ್ರನ್ನ ನೋಡಿ ನಾವು ಕಲಿಬೇಕು. ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದಿರೋದು ನೋಡಿ ನಮಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ನಿಮ್ಮ ಥರನ ಹಾರ್ಡ್ ವರ್ಕ್ ಮಾಡಿ ಈ ಥರ ಒಂದು ಪ್ರಶಸ್ತಿ ತೆಗೆದುಕೊಂಡು ಬಂದು ಸಹಾಯಕ್ಕೆ ಆಗ್ತೀನಿ ಅಂತ ಸಹೋದರಿ ಸರೋಜ ಪಾಟೀಲ್ ಅವರಿಗೆ ಬರುವ ದೀಪಾವಳಿಯ ಹಬ್ಬದ ಶುಭಾಶಯಗಳು. ಹಾಗೂ ನೀವು ವಿವಿಧ ಪ್ರಶಸ್ತಿಗಳು, ಡಾಕ್ಟರೇಟ್ ಪದವಿಗಳನ್ನು ತೆಗೆದುಕೊಂಡು ಭಾಳ ಸಂತೋಷವಾಯಿತು. ಇದೇ ರೀತಿ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಪೂರೈಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹೂವಿನಡಗಲಿ ತಾಲೂಕಿನ ಮಕರಂಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ನಮ್ಮ ಚಿಕ್ಕಮ್ಮನವರಾದ ಸರೋಜಾ ಪಾಟೀಲ್ ಅವರಿಗೆ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಶೋಧನಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಲಭಿಸಿರುತ್ತದೆ. ಈ ಪದವಿಯು ಬಂದಿರುವುದು ನಮ್ಮ ಮನೆತನಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ನಿಮ್ಮ ಸಾಧನೆ, ಸೇವೆ ಇದೇ ರೀತಿ ಯಾವಾಗಲೂ ಮುಂದುವರಿಲಿ. ನಿಮ್ಮ ದಾರಿಯಲ್ಲಿ ನಾವು ನಡೆಯಲು ಪ್ರಯತ್ನ ಪಡಿಸ್ತೀವಿ. ಧನ್ಯವಾದ. ನಮಸ್ತೆ ಸರೋಜಕ್ಕ, ನಿನ್ನ ಸಾಧನೆಗೆ ನನ್ನ ಒಂದು ಸಲಾಮ್. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಸುಮಾರು 27 ವರ್ಷಗಳಿಂದ ನೀನು ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವುದು. ಆದರೆ ಈ ಸೇವೆಯ ನಡುವೆ ನಿನ್ನ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ನಿನಗೆ ಪ್ರಶಸ್ತಿಯನ್ನು ಕೊಟ್ಟಿರುವುದು ನಮಗೆ ಅತ್ಯಂತ ಖುಷಿಯ ವಿಚಾರ. ಭಗವದ್ಗೀತೆಯಲ್ಲಿ ಕೃಷ್ಣನ ವಾಕ್ಯವಿದೆ, ಕರ್ಮಣ್ಣೆ ವಾದಿತಾರಸ್ತೆ ಮಾಪಲೇಶು ದಾಸವೇ ಅನ್ನುವಂತೆ. ಇದು ಯಾವುದೇ ಪ್ರತಿಫಲವನ್ನು ಇಲ್ಲದೆ ಕೆಲಸವನ್ನು ಮಾಡಿದೆ. ನಿನ್ನ ಕೆಲಸವನ್ನು, ನಿನ್ನ ಸಾಧನೆಯನ್ನು ಗುರುತಿಸಿ ಇವತ್ತು ನಿನಗೆ ಏಷ್ಯನ್ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಡಾಕ್ಟರೇಟ್ ಪ್ರದಾನ ಮಾಡಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಖುಷಿಯನ್ನು ತಂದಿದೆ.